ನಮಸ್ಕಾರ. ಅಲೆಮಾರಿಯ ಕತೆ ಅಥವಾ ಅಲೆಮಾರಿಯ ಅನುಭವಕ್ಕೆ ಮತ್ತೊಮ್ಮೆ ಸ್ವಾಗತ. ಯೂಟ್ಯೂಬ್ನಲ್ಲಿ ಎಲ್ಲ ತರಹದ ವಿಡಿಯೋ ಬರ್ತಾ ಇರುತ್ತೆ. ಯೂಟ್ಯೂಬರ್ಸು ಒಬ್ಬೊಬ್ಬರು ಒಂದೊಂದು ವಿಷಯವಾಗಿ ಅವರವರ ಚಾನಲನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಕೆಲವರು ಚರಿತ್ರೆ ಬಗ್ಗೆ, ಕೆಲವರು ಪ್ರಾಪಂಚಿಕ ವ್ಯವಹಾರದ ಬಗ್ಗೆ, ಸಂಗೀತದ ಬಗ್ಗೆ, ಅಡುಗೆ ಬಗ್ಗೆ ಬಹಳಷ್ಟು ವಿಷಯವಾಗಿ ವಿಡಿಯೋಗಳು ಬರ್ತಾ ಇದೆ. ನಾನು ಬರೀ ನಿತ್ಯ ಜೀವನದ ಕೆಲವೊಂದು ಅನುಭವಗಳನ್ನ ನಿಮ್ಮಲ್ಲಿ ಹಂಚ್ಕೋತಾ ಹೋಗ್ತೀನಿ. ಇವತ್ತು ನಾನು ಹೇಳೋದೇನಪ್ಪ ಅಂದ್ರೆ, ಕನ್ನಡದಲ್ಲಿ ಎರಡು ಪದ ಇದೆ. ಒಂದು ಹೊಟ್ಟೆ ಕಿಚ್ಚು, ಇನ್ನೊಂದು ಅಸೂಯೆ. ಹೊಟ್ಟೆ ಕಿಚ್ಚು, ಅಸೂಯೆ ಇದು ಯಾರಿಗಿಲ್ಲ? ಯಾರಿಗೂ ಇಲ್ಲ ಅಂತ ನಾನು ಬಹುಶಃ ಒಪ್ಪೋದಿಲ್ಲ. ಆದರೆ ಹೊಟ್ಟೆ ಕಿಚ್ಚು, ಅಸೂಯೆ ಕೆಲವೊಮ್ಮೆ ಅತಿರೇಕಕ್ಕೂ ಹೋಗುತ್ತೆ. ಒಂದು ಹಳೆಯ ಜನಪದ ಕತೆ ಕೇಳಿದ್ದು. ಅದರಲ್ಲಿ ಒಂದು ಹಳ್ಳಿಯ ಅಥವಾ ಒಂದು ಪಟ್ಟಣ ಅಥವಾ ಒಂದು ಊರು, ಹಳ್ಳಿ ಅಂತಾನೆ ತಗೊಳ್ಳೋಣ, ಯಾಕಂದ್ರೆ ಹತ್ತಿರದಲ್ಲಿ ಕಾಡಿತ್ತು. ಎದುರು ಮನೆಯವನು ಎಲ್ಲಾ ತರದಲ್ಲೂ ಸುಖ ಸಂತೋಷದಿಂದಾನೆ. ಅವನ ಹತ್ರ ಎಲ್ಲ ಸಂಪತ್ತಿದೆ, ಒಳ್ಳೆ ಏಳಿಗೆ ಆಗ್ತಿದೆ, ಅವನ ಕುಟುಂಬದವರೆಲ್ಲ ಒಳ್ಳೆ ಅಭಿವೃದ್ಧಿ ಹೊಂದುತ್ತಾ ಇದ್ದಾರೆ, ಚೆನ್ನಾಗಿ ಬೆಳೀತಾ ಇದ್ದಾರೆ, ಸಂತೋಷವಾಗಿದ್ದಾರೆ. ಎದುರು ಮನೆಯವನಿಗೆ ಇದನ್ನ ನೋಡಕ್ಕೆ ಆಗೋದಿಲ್ಲ, ಅವನ ಕೈನಲ್ಲಿ ಸಹಿಸ್ಕೊಳಕ್ ಆಗೋದಿಲ್ಲ. ಒಂದು ತರದ ಹೊಟ್ಟೆ ಕಿಚ್ಚು. ಅವನನ್ನ ಹೇಗಾದ್ರೂ ಮಾಡಿ ತುಳಿಬೇಕು, ಅವನ ಅಭಿವೃದ್ಧಿ ಕಡಿಮೆ ಆಗ್ಬೇಕು ಅಂತ ಏನೆಲ್ಲ ಪ್ರಯತ್ನ ಪಡ್ತಾನೆ. ಆದ್ರೆ ಅದು ಆಗೋದಿಲ್ಲ ಕೆಲವೊಮ್ಮೆ. ಸೊ ಈ ಹೊಟ್ಟೆ ಕಿಚ್ಚು ಮತ್ತೆ ಅಸೂಯೆ ಅವನನ್ನ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ ಅಂದ್ರೆ, ಆ ಎದುರು ಮನೆಯವನ್ನ ಚೆನ್ನಾಗಿರೋದು ನೋಡಕ್ಕಾಗದೆ ಅವನ ಮೇಲೆ ಸೇಡು ತೀರಿಸ್ಕೊಳ್ಳೋ ಮನಸ್ಥಿತಿಗೆ ಹೋಗ್ತಾನೆ. ಹಾಗಂತ ಹೋಗಿ ಅವನ ಆಸ್ತಿಯನ್ನು ಹಾಳು ಮಾಡೋಷ್ಟು ಕೆಪಾಸಿಟಿ ಇವನಿಗಿಲ್ಲ. ಹೋಗಿ ಅವನನ್ನ ಕೊಲೆ ಮಾಡೋ ಧೈರ್ಯನೂ ಇಲ್ಲ. ಆದ್ರೆ ಅವನ್ ಚೆನ್ನಾಗಿರ್ಬಾರ್ದು, ಹಾಳಾಗ್ಬೇಕು, ಒಟ್ನಲ್ಲಿ ಅವನ್ ನಾಶ ಆಗ್ಬೇಕು. ಈ ರೀತಿಯ ಮನಸ್ಥಿತಿಯಲ್ಲಿ ಅವನು ಇರೋವಾಗ ಒಮ್ಮೆ ಅವರ ಊರಿಗೆ ಅಥವಾ ಹಳ್ಳಿಗೆ ಒಂದು ಹುಲಿ ನುಗ್ಬಿಡುತ್ತೆ. ಕಾಡಿನಿಂದ ಹುಲಿ ಬಂದ್ಬಿಡುತ್ತೆ. ಎಲ್ಲರೂ ಓಡ್ತಾ ಇರ್ತಾರೆ. ಕೆಲವರು ಹೇಳ್ತಾರೆ ಅದು ನರಭಕ್ಷಕ ಹುಲಿ, ಆಲ್ರೆಡಿ 2-3 ಜನನ್ನ ಅದು ತಿಂದುಬಿಟ್ಟಿದೆ. ಎಲ್ಲರೂ ಅವ್ರವ್ರ ಜೀವ ಉಳಿಸ್ಕೊಳ್ಳೋದಿಕ್ಕೆ ಅವ್ರವ್ರ ಮನೆ ಒಳಗಡೆ ಅಥವಾ ಭದ್ರವಾದ ಜಾಗಕ್ಕೆ ಹೋಗಿ ಬಚ್ಚಿಟ್ಕೊಳ್ಳಿ, ಭದ್ರವಾಗಿ ಬಾಗಿಲು ಹಾಕೊಳ್ಳಿ, ತಪ್ಪಿಸ್ಕೊಳ್ಳಿ ಅಂತ ಕೂಗ್ಕೊಂಡು ಎಲ್ಲಾರು ಓಡ್ತಾ ಇದ್ರೆ, ಇವನೊಬ್ಬ ಮಾತ್ರ ಬೇಕು ಅಂತಾನೆ ಬೀದಿನಲ್ಲೇ ನಿಂತ್ಕೋತಾನೆ. ಯಾಕಂದ್ರೆ ಎದುರು ಬದ್ರು ಮನೆ ಅಲ್ವಾ, ಇವನಿಗೆ ಯಾರ ಮೇಲೆ ದ್ವೇಷ ಇತ್ತೋ ಅದು ಎದುರು ಮನೆ, ಅವರೆಲ್ಲ ಮನೆ ಒಳಗಡೆ ಇದ್ದಾರೆ. ಇವನ್ ಮನೆ ಒಳಗಡೆ ಹೋಗದೆ ಬೀದಿಲ್ಲೇ ನಿಂತಿದ್ದಾನೆ. ಅಲ್ಲಿ ಇನ್ನೊಬ್ರು ಕೂಡ ಪಕ್ಕದಲ್ಲಿ ಇದಕ್ಕೆ ಗಮನಿಸಿದವರು ಜೋರಾಗಿ ಕೂಗ್ತಾರೆ, ಯಾಕಪ್ಪ ನಿನ್ ಜೀವ ಉಳಿಸ್ಕೋ, ಹೋಗು ನಿನ್ ಮನೆ ಒಳಗಡೆ. ಇವನು ಹೋಗೋದಿಲ್ಲ. ನಿನಗೇನು ಹುಚ್ಚಿಡ್ದಿದ್ಯಾ, ಏನಕ್ಕೆ ಅಲ್ಲೇ ನಿಂತ್ಕೊಂಡಿದ್ಯಾ ನೀನು, ಹೋಗು ನಿನ್ ಜೀವ ಉಳಿಸ್ಕೊ ಅಂದ್ರೆ ಅವನೊಂದು ಮಾತು ಹೇಳ್ತಾನೆ, ನನಗೆ ಈ ಎದುರು ಮನೆಯವನು ಚೆನ್ನಾಗಿ ಜೀವನ ಮಾಡೋದು ಕಂಡ್ರೆ ಆಗೋದಿಲ್ಲ. ಅವನ ಸಂತೋಷನ ನಾನು ಹೇಗಾದ್ರೂ ಹಾಳು ಮಾಡ್ಬೇಕು, ಅವನನ್ನ ನಾನು ನಾಶ ಮಾಡ್ಬೇಕು, ಅದಕ್ಕೆ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ. ಅರೆ ಹುಲಿ ಬಂದಿದೆ, ನೀನ್ ಏನ್ ಈ ಸಮಯದಲ್ಲಿ ದ್ವೇಷದ ಮಾತಾಡ್ತಾ ಇದೀಯ? ಇದರಿಂದ ಹುಲಿ ನಿನ್ನ ತಿನ್ನುತ್ತೆ ಹೊರತು ಏನಾಗುತ್ತೆ ಅಂತ ಅಂದ್ಬಿಟ್ಟು ಅವ್ನು ಕೇಳಿದಾಗ ಅವನು ಒಂದೇ ಮಾತು ಹೇಳ್ತಾನೆ, ನನ್ನ ತಿಂದ ಹುಲಿ ಅವನನ್ನ ಸುಮ್ಮನೆ ಬಿಡುತ್ತಾ? ಅವನ ಆಚೆ ಬರೋದೇ ಕಾದಿದ್ದು ಅವನನ್ನು ತಿನ್ನಲ್ವಾ? ಹಂಗಾದ್ರೂ ನಾನು ಸೇಡು ತೀರ್ಸ್ಕೋತೀನಿ ಅಂತಾನೆ.
ಇದು ಕೆಲವೊಂದು ಮನುಷ್ಯರ ಮನಸ್ಥಿತಿ. ಇದು ನಾನು ಕೇಳಿದ ಯಾವುದೋ ಒಂದು ಹಳೆಯ ಜನಪದ ಕಥೆಯ ಒಂದು ಭಾಗ. ಆದರೆ ಈ ರೀತಿಯ ಮನಸ್ಥಿತಿ ಜನರಲ್ಲಿ ಇದೆಯಾ ಇಲ್ವಾ? ಇದ್ರ ಬಗ್ಗೆ ನಿಮ್ಗೇನಾದ್ರೂ ಹೇಳಬೇಕು ಅನ್ಸಿದ್ರೆ ಕಾಮೆಂಟಲ್ಲಿ ಬರೀರಿ. ಇದೇ ರೀತಿಯಾದಂಥ ಕೆಲವೊಂದು ಕನ್ನಡ ಪದಗಳು, ಅದಕ್ಕೆ ಸಂಬಂಧಪಟ್ಟಂಥ ಅರ್ಥಪೂರ್ಣವಾದ ಕೆಲವೊಂದು ವಿಷಯಗಳು ಕೇಳಿದ್ದು, ತಿಳಿದಿದ್ದು, ನೋಡಿದ್ದು, ಓದಿದ್ದು ನಿಮ್ಮಲ್ಲಿ ಹಂಚ್ಕೋತೀನಿ. ನಮಸ್ಕಾರ.